ಹಾಯ್ ರೀ, ಗುಡ್ ಮಾರ್ನಿಂಗ್ ರೀ. ಬೆಳಗಿನ ಶುಭಾಶಯಗಳು ರೀ. ಬೆಳಗ್ಗೆದ್ದ ಏನು ಮಾಡತ್ತಿದ್ದೀರಿ? ಚಹಾ ಆಯ್ತು ಎಲ್ಲ ಆಯ್ತೇನ್ರಿ? ನಮಸ್ಕಾರ ರೀ. ನಾನು ರೀ ಈಗ ರೀ ಪೂಜೆ ಮಾಡಕ್ಕಿದ್ದೇನೆ ರೀ. ಪೂಜೆ ಮಾಡತ್ತ ಪೂಜೆ ಮಾಡೋದ ತೋರ್ಸಕ್ಕಿದ್ದೇನೆ ರೀ. ನೀವು ನೋಡಿರಿ, ವೀಕ್ಷಣೆ ಮಾಡಿರಿ. ದಯವಿಟ್ಟು ವಿಡಿಯೋನು ನೋಡಿರಿ, ನಂದು ಪೂರ್ತಿಯಾಗಿ ವಿಡಿಯೋನು ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ರೀ. ಇವಾಗ ನಾನು ಆಯುಧ ವಿಡಿಯೋ ಮಾಡಕ್ಕಿದ್ದೇನೆ ರೀ. ಅದನ್ನು ನಿಮಗೆ ತೋರ್ಸಕ್ಕಿದ್ದೇನೆ ರೀ. ನೋಡಿರಿ, ಸಾಡಿ ಹತ್ತು ಎಲ್ಲ ತೆಗಿದೈತ್ರಿ. ಬ್ಯಾರೆ ಸಾಡಿ ಉಡ್ಸೋದೈತ್ರಿ. ಆಯುಧ ಮಾಲಿಗಿಲೆ ಎಲ್ಲ ತೆಗಿದೈತ್ರಿ. ಇವಾಗ ಎಲ್ಲ ಇದನ್ನು ಮಾಡಿದೇನೆ ರೀ. ಪೂಜೆ ಮಾಡೋದೈತ್ರಿ. ಈಗ ಪೂಜೆ ಮಾಡಕ್ಕಿದ್ದೇನೆ ರೀ. ಬರ್ರಿ, ಎಲ್ಲ ನಾಷ್ಟ ಹತ್ತು ಆಯ್ತಲ್ರಿ ನಿಮ್ಮದು? ನೋಡ್ರಿ, ಹೂವು ಮಾಡಿದಾವು ತೆಗ್ದೇನು ರೀ. ಇದು ನಿನ್ನೆ ಮಾಲೆ ರೀ. ಇದು ನಿನ್ನೆ ಹೂವು ರೀ. ಇದು ಇನ್ನೂ ಬಾಡಿಲ್ರಿ, ಆದರೂ ಚಲೋ ಐತ್ರಿ. ಇದು ನೋಡ್ರಿ, ಇನ್ನು ಹಾಕಿನ್ರಿ ಐಗೆ ಈ ಮಾಲಿನ. ಇನ್ನೂ ತಾಜಾನ ಐತ್ರಿ ಮಾಲೆ, ಹಂಗೆ ಐತ್ರಿ. ನೋಡ್ರಿ, ಇನ್ನೂ ಚಲೋನ ಐತಲ್ರಿ. ಮಾಲೆ ಇನ್ನೂ ಚಲೋನ ಐತಿ. ಕಳ ಹಾಕಿನ್ರಿ ನಿನ್ನೆ, ಅದು ಇನ್ನೂ ಚಲೋನ ಐತ್ರಿ. ತೆಗೆದೇನ್ರಿ. ಇನ್ನು ಈ ಹೂವನ್ನ ಹಾಕಕ್ಯದನ್ರಿ ಐಗೆ. ಇವನ್ನ ಹರ್ಕೊಂಬಂದೇನ್ರಿ. ಈಗ ಇನ್ನು ಐಗೆ ಸಾಡಿ ಗೀಡಿ ತೆಗ್ದು ಉಡಿಸ್ಬೇಕ್ರಿ. ಉಡಿಸ್ತೇನ್ರಿ. ಈಗ ಈ ಸಾಡಿನ ತೆಗಿತೇನ್ರಿ. ಈಗ ಬೇರೆ ಸಾಡಿ ಉಡಿಸ್ತೇನ್ರಿ. ಏನು ಮಾಡತ್ತಿದ್ದೀರಿ ಎಲ್ಲರೂ ರೀ? ನಿನ್ನಿದ ಈ ಸಾರಿನ ತೆಗೆದೇನ್ರಿ. ಈಗ ಇದನ್ನು ಏನು ಒಗ್ಯಾಕೆ ಹಾಕೋಬೇಕ್ರಿ. ಇದನ್ನು ಇವತ್ತು ಈ ಸಾಡಿ ಉಡಿಸ್ಬೇಕು ಅನ್ಕೊಂಡಿದ್ದೇನೆ ಐಗೆ. ಈ ಸಾಡಿ ಹಾಕ್ತೇನೆ ಇವತ್ತು. ಮತ್ತು ನಮ್ಮ ಹುಡುಗರೆಲ್ಲ ಸಾಲಿಗೆ ಹೋದು ರೀ. ಸಾಲಿಗೆ ಹೋಗಿದಾರ್ರಿ. ಮತ್ತು ಒಂದು ಇಬ್ಬರು ಮನ್ಯಾಗ ಅದಾರ್ರಿ. ಅವ್ರ ಬೆಳಗಾವ್ಕ ಏನೋ ಶಾಪಿಂಗ್ ಹೋಗಾರಂತ. ಶಾಪಿಂಗ್ ಮುಗಿಸ್ಕೊಂಡು ಬರಾರ್ರಿ. ಅವ್ರ ಹೊಂಟಿದಾರ್ರಿ. ಒಬ್ಬಾಕಿನ ಮನ್ಯಾಗ ಅದಾಳ್ರಿ. ಅಟ್ರು ಹೋದ್ರಿ ಅವ್ರ ಎಲ್ಲರೂ ಸಾಲಿಗೆ. ನಂದು ಇನ್ನು ಪೂಜೆ ಮಾಡಿ ನಾನು ಅಡುಗೆ ಮಾಡ್ಬೇಕ್ರಿ. ಇನ್ನು ಅಡುಗೆ ಮಾಡ್ತೇನೆ ರೀ. ಇನ್ನು ಈ ಸಾಡಿ ಅಟ್ಟ ಉಡಿಸ್ತೇನೆ ರೀ. ಐಗೆ ಉಡಿಸಿ ಅಡುಗೆ ಮಾಡ್ಬೇಕ್ರಿ. ನಾನು ಇವತ್ತು ಏನೂ ಮಾಡಿಲ್ರಿ. ಸ್ವಲ್ಪ ಲೇಟ್ ಆತ್ರಿ. ನೀರು ಬಂದಿದ್ದು ರೀ. ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನೀರು ಬರ್ತಾವ್ರಿ ಇಲ್ಲಿ. ಮತ್ತು ಅವ್ನು ನೀರು ತುಂಬಿಲ್ರಿ. ನೀರು ತುಂಬಿ ಜಳಕ ಮಾಡ್ಕೊಂಡು ಇದನ್ನು ಕಸ ಎಲ್ಲ ಗುಡಿಸ್ಕೊಂಡು ಪೂಜೆ ಮಾಡ್ಬೇಕಂದ್ರೆ ಲೇಟ ಆಯ್ತು ನೋಡ್ರಿ. ಐಗೆ ಸಾಡಿ ಉಡ್ಸೋದು ಪೂಜೆ ಮಾಡೋದು ಒಂದು ಸ್ವಲ್ಪ ಲೇಟ್ ಆತ್ರಿ. ನೋಡ್ರಿ, ಇನ್ನು ಉಡ್ಸ್ಕೊತೇನೆ ರೀ ಐಗೆ ಸಾಡಿನ. ಮತ್ತು ನಿನ್ನೆ ಮನೆ ಮೋಡ ಹಾಕಿತ್ತು. ಇವತ್ತು ಫುಲ್ ಬಿಸಿಲು ಬಿದ್ದೈತ್ರಲ್ಲ. ಇನ್ನೊಂದು 2-3 ದಿವ್ಸ ಮನ್ಯಾಗ ಇರೋದ್ರಿ. ಆಮೇಲೆ ಹತ್ತಿ ಬಿಡ್ಸಕ್ಕೆ ಹೋಗುದ್ರಿ. ಒಂದು 2-3 ದಿವ್ಸ ಇರೋದ್ರಿ ಮನ್ಯಾಗ. ಆಮೇಲೆ ಹತ್ತಿ ಬಿಡ್ಸಕ್ಕೆ ಹೋಗುದ್ರಿ. ನೋಡ್ರಿ, ಸಾರಿ ಇದನ್ನು ಉಡಿಸ್ತೇನೆ ರೀ ಅಂತ. ಮತ್ತು ರೀ ಯಾರಿಗಾದ್ರ ರೀ ಈ ಗಂಟ್ಲತ್ತು ನೋವು ಆಗ್ತಾ ಹೋಗ್ತೈತೆ ರೀ. ಇಲ್ಲಿ ಇಂತಲ್ಲಿ ಗಂಟ್ಲಾತು ನೋವು ಹಾಕೋರ್ಲ ಗಂಡು ಮಾಲೆತ್ತು ಹಾಕೋ ಗೊತ್ತೈತೆ ರೀ.
ಪೂರ್ತಿ ಇಲ್ಲಿ ಸರ್ಗಂಟ್ಲೆ ಹಿಂಗ್ರಿ ಆಗ್ತಾವ್ರಲ್ಲ ಮತ್ತು ತಲೆಯಾಗ್ರಿ ಇಷ್ಟು ದೊಡ್ಡ ದೊಡ್ಡ ಪಕ್ಕಿ ಹೇಳ್ತಾರಲ್ಲ ಗುಳಿಗೆ ಹೇಳ್ತಾರ ತಲೆ ಎಲ್ಲ ಅಂತಾರೆ ಯಾರಾದ್ರ ರೀ ಇದ್ರ ಇಲ್ಲಿ ಬೆಳಗಾವಿ ತಾಲೂಕದಾಗ ಐತ್ರಿ ಅದು ಗುಡಿ ಐತ್ರಿ 7 ಮುಖದ ತಾಯಿದು ರೀ ಗುಡಿ ಐತ್ರಿ ಆಕಿ ಅಂತಕ್ಕೆ ಬಂದ್ರಂದ್ರೆ ರೀ ಅದೆಲ್ಲ ನೋವು ಆಗಿರ್ತಾರಲ್ಲ ಈಗ ಗಂಟಲು ನೋವು ರೀ ಗಂಡ್ಮಾಲಿ ಅಂತ ಅಂತಾರಲ್ಲ ಅವೆಲ್ಲ ಕಡಿಮೆ ಮಾಡ್ತಾಳ್ರಿ ಆಕೆ ತಾಯಿ. ನೀವು ಬೇಕಾದ ದವಾಖಾನಿಗೆ ತೋರಿಸಿದ್ರು ಕಡಿಮೆ ಆಗೋದಿಲ್ಲ ರೀ. ಇಲ್ಲೆಲ್ಲ ಗಂಟ್ಲೆಲ್ಲ ಇಲ್ಲೆಲ್ಲ ನೋವು ಆಗಿರ್ತಾವ್ರಿ, ಗಂಟು ಆಗಿರ್ತಾವ್ರಿ, ಹಿಂಗೆ ಸರಾಗಟ್ಟಿರ್ತಾವ್ರಿ. ಮತ್ತೊಬ್ಬೊಬ್ರು ಇಷ್ಟು ದೊಡ್ಡನ ಆಗಿರಿ ಹಿಂಗೆ ಒಡಿ ಪರಿಸ್ಥಿತಿ ಬಂದಿರ್ತೈತಿ ಗೊತ್ತೈತ್ರಿ. ಅಂಥವ್ರ ಸದ್ಯಕ್ಕೆ ಆರಾಮ ಮಾತಾಡೋದಕ್ಕೆ ತಾಯಿನ ಅಲ್ಲೇ ಗುಡಿ ಐತ್ರಿ, ಆ ಈರ್ನಟ್ಟಿ ಅಂತ ಐತ್ರಿ. ಆ ಈರ್ನಟ್ಟಿಗೆ ರೀ ಬಂದ್ರಂದ್ರೆ ರೀ ಅವು ಬರೀ ಎಷ್ಟು ರೀ 5 ತಿಂಗಳು ಬರ್ಬೇಕ್ರಿ. ಅದೇ ಚುಚ್ತಾರೆ ಅಲ್ಲಿ ಅಮಾಸಿಗೊಮ್ಮೆ ರೀ ಅಲ್ಲಿ ಚುಚ್ತಾರೆ ಅದನ್ನು ಇಂತಲ್ಲಿ ಇವು ಆಗ ಚುಚ್ತಾರೆ ಅಂತಲ್ಲಿ ಅವ್ನು ಚುಂಚ್ರಂದ್ರೆ ರೀ ಒಂದು 5 ತಿಂಗಳು ಬರ್ಬೇಕ್ರಿ. 5 ತಿಂಗಳು ಬಂದ್ರಂದ್ರೆ ರೀ ಎಲ್ಲ ರೀ ಪೂರ್ತಿ ಕಡಿಮೆ ಮಾಡ್ತಾಳ್ರಿ, ಏನೇನು ಆಗೋದಿಲ್ಲ ರೀ ಅವ್ರಿಗೆ. ಎಲ್ಲ ವಾಸಿ ಆಗ್ತೈತ್ರಿ. ಸುಮ್ಮನೆ ರೀ ಈಗ ಗಂಡ್ಮಾಲಿಗೆ ಇವು ಇಂತಲ್ಲಿ ಗಂಟಲು ನೋವುಕ್ಕೆಲ್ಲ ರೊಕ್ಕ ಹಾಕೋ ಬದಲೇ ರೀ ಆಕೆ ಅಂತಕ್ಕೆ ಬಂದ್ರೆ ರೀ ಬರೀ 5 ತಿಂಗಳು ಬಂದ್ರೆ ನಡ್ಕೊಂಡ್ರೆ ಸಾಕ್ರಿ. ಆಯಿ ಎಲ್ಲ ಚಲನ ಮಾಡಿಬಿಡ್ತಾಳ್ರಿ. ಈಕಿ ಪೂಜೆ ಮಾಡ್ತೇನ್ರಲ್ಲ ಈಕಿ ಆಯಿ ಹಾಕಿ ನಾನು ರೀ. ನಾವು ಅದೇ ಗುಡಿ ಪೂಜಾರಿಗಳು ಅದೇವ್ರಿ ನಾವು. ಆದ್ರೆ ನಾವು ಅದನ್ನೇ ನಾವು ಸಣ್ಣವ್ರಿದ್ದಾಗ ರೀ ನಮ್ಮ ಅಜ್ಜ ನಮ್ಮ ಆಯಿಗಳ್ರಿ ಅದನ್ನೆಲ್ಲ ಬಿಟ್ಟು ಹೋಗಿದಾರೆ ನಮ್ಮ ಅಜ್ಜ ನಮ್ಮ ಆಯಿಗಳ್ರಿ. ಈಗ ನಾವು ಅಂತೀ ಪೂಜ್ಕೆ ಇಲ್ರಿ ಅದು ನನಗೆ ಬೇರೆದವ್ರೆ ಪೂಜೆ ಮಾಡ್ತಾರೆ ಅಂತ. ಆ ದೇವ್ರಿಗೆ ರೀ 7 ಮಕ್ಳು ಐಗ್ರಿ ಇರ್ನೆಟ್ಟಿಗೆ ಬಂದ್ರೆ ರೀ ಅದು ಪೂರ್ತಿ ಕಡಿಮೆನೇ ಆಗ್ತೈತೆ ರೀ. ಅದೇನು ಟೆನ್ಷನ್ ತೊಗೊಳಂಗಿಲ್ಲ ರೀ. ಆದ್ರೆ ರೀ 5 ತಿಂಗಳು ಮಾತ್ರ ಪಾಲಿಸ್ಬೇಕ್ರಿ. ಏನು ಪಾಲಿಸ್ಬೇಕಂದ್ರೆ ರೀ ಮತ್ತು ಹಿಂಗೆ ದೊಡ್ಡ ಮಟನ್ ಹತ್ತರಿ ಮತ್ತು ತಿತ್ತಾರ್ಲ್ಯ ಅದನ್ನು ಪಾಲಿಸ್ಬೇಕ್ರಿ. ಅದನ್ನಂತೂ ಮುಟ್ಟೋಂಗಿಲ್ಲ ರೀ. 5 ತಿಂಗಳು ಗಂಟಲು ನೋವುಗಳತ್ತು ಇದ್ದಿರ್ತಾವ್ರಲ್ಲ ಅದೆಲ್ಲ ಹೋಗ್ಬೇಕಂದ್ರೆ 5 ತಿಂಗಳು ಪಾಲಿಸ್ಬೇಕ್ರಿ. ಆಮೇಲೆ ನೀವು ಬಂದ್ರೆ ನಡಿತೈತೆ ರೀ, ಆಮೇಲೆ ನೀವು ತಿಂದ್ರೆ ನಡಿತೈತೆ ರೀ. ಆದ್ರೆ 5 ತಿಂಗಳು ನಡ್ಕೊಳಕತ್ತಿರ್ಲೆ ಅವಾಗ ಮಾತ್ರ ತಿನ್ನುವಂಗಿಲ್ಲ ರೀ. ಅವಾಗ ತಿಂದ್ರೆ ರೀ ಮತ್ತು ಅದು ಏನು ನೋವು ಕಡಿಮೆ ಆಗೋದಿಲ್ಲ ರೀ. ಅದು ತಿಂತಾರಲ್ರಿ ಅಂಥದ್ದೇನೋ ಬೇರೆ ಬೇರೆ ತಿಂತಾರಲ್ರಿ. ಈ ಚಿಕನ್ ರೀ ಮಟನ್ ಕುರಿ ಕೋಳಿ ನಡಿತೈತೆ ರೀ. ಅದು ಕುರಿ ಕೋಳಿ ನಡಿತೈತೆ ರೀ. ಅದು ಬೇರೆದು ತಿಂತಾರಲ್ರಿ ಅದು ನಡೆಯಂಗಿಲ್ಲ ರೀ. ಐ ನಾನು ನಿಮ್ಗೆ ತೋರಿಸ್ತೀನಿ ರೀ. ಅಲ್ಲಿ ಗುಡಿಗೆ ಹೋದ್ನಿ ಅಂದ್ರೆ ರೀ ನಿಮ್ಗೆ ಅಲ್ಲಿ ಹೋಗಿ ವಿಡಿಯೋ ಮಾಡಿರಿ ತೋರಿಸ್ತೇನೆ ರೀ. ನಾ ಬೇಕಾದ್ರೆ ಅಲ್ಲಿ ಹೆಂಗೆ ಚುಚ್ತಾರ್ರಿ ಏನು ಚುಚ್ತಾರ್ರಿ ಹ್ಯಾಂಗೆ ರೀ ಅಂತ ಹೇಳಿರಿ ಅಲ್ಲೊಂದು ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನೆ ರೀ. ನಾ ಬೇಕಾದ್ರೆ ರೀ ಅಮಾವಾಸ್ಯೆ ದಿವಸ ಹೋಗ್ತೇನೆ ರೀ. ನಿಮ್ಗೆ ಬೇಕಾದ್ರೆ ನಾ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ರೀ. ಈಗ 5 ಮುಖ ಇದನ್ನು ತೊಳ್ಕೊಂಡು ಬರ್ತಾನೆ ರೀ. ಇಲ್ಲೇ ಬೆಳಗಾವಿ ಜಿಲ್ಲಾದಾಗ ಐತ್ರಿ. ಅದು ಬೆಳಗಾವಿ ಜಿಲ್ಲಾದಾಗ ಐತ್ರಿ. ಅದು ಗುಡಿ ಐತ್ರಿ. ಅಲ್ಲಿ ನಿಮ್ಗೇನಾದ್ರೆ ಹಂಗೆ ಸಮಸ್ಯೆ ಆದ್ರೆ ರೀ ಗಂಟಲು ನೋವು ರೀ ಕಾಲು ನೋವು ರೀ ಇವು ಕಾಲುಗಳು ನೋವು ಅಕ್ಕಾವಲ್ಲ ರೀ ಆ ಕಾಲು ನೋವುಗಳು ರೀ ಆದ್ರೂ ಕಡಿಮೆ ಆಗ್ತೈತೆ ರೀ. ಒಂದು 5 ತಿಂಗಳು ರೀ ಬರೋದ್ರಿ ಇಲ್ಲಿ ಗುಡಿಗೆ. 5 ತಿಂಗಳು ಬಂದು ಆಕೆ ನಡ್ಕೊಂಡ್ರೆ ರೀ ಪೂರ್ತಿ ಕಡಿಮೆನ ಮಾಡ್ತಾವ್ರಿ ತಾಯಿ. ಮಾತ್ರ 5 ತಿಂಗಳ ತನಕ ರೀ ತಪ್ಪದ ಬರ್ಬೇಕ್ರಿ. ತಪ್ಸು ಹಂಗಿಲ್ಲ ರೀ. ಮತ್ತು ತಪ್ಪಿಸಿರೋ ಕೆಲಸ ಆಗೋದಿಲ್ಲ ರೀ. ಬಿಟ್ಟು ಬರುವಂಗಿಲ್ಲ ರೀ. ತಪ್ಸು ಹಂಗಿಲ್ಲ ರೀ. ಬರೋದ್ರಿ ಒಟ್ಟು ರೀ.
ಅಂತ ನೀವು ಸುಮ್ಮನೆ ದವಾಖಾನಿಗೆ ಹಾಕೋದು ಬ್ಯಾಡ್ರಿ ಅಂತ ಹೇಳ್ತೀನಿ ರೀ. ನಾನು ಸಣ್ಣ ಸಣ್ಣ ಹುಡುಗರು ಇರ್ತಾವಲ್ರಿ ನಿಮ್ಮ ಮನೆಗಳ್ದಾಗ, ಸಣ್ಣ ಸಣ್ಣ ಹುಡುಗರು ಹಾಕ್ರಿ. ದೊಡ್ಡವ್ರಿಗೇನೋ ಆಗ್ತೈತ್ರಿ ಅದು. ಆ್ಯಕ್ಚುಲಿ ದೊಡ್ಡವ್ರು ಆತಂದ್ರೆ ಪ್ರಾಬ್ಲಮ್ ಭಾಳ ಆಗ್ತಾವ್ರಿ. ಒಬ್ಬೊಬ್ರಿಗೆ ಭಾಳ ತ್ರಾಸ ಆಕೈತ್ರಿ ಅದು. ಅದಕ್ಕೆ ರೀ ಹೇಳ್ತೇನೆ ರೀ ನಾನು. ಹಿಂದಿಂತಾವ್ರಿ ಇವು ಗಂಟುಗಳಾಗಿರ್ತಾವೆ ರೀ. ಇಂಥಲ್ಲತ್ತು ಎಲ್ಲ ಗಂಟುಗಳಾಗಿ ಆದವ್ರು ಸದ್ಯಕ್ಕೆ ರೀ ಬರ್ತಾರೆ ರೀ ಅಲ್ಲಿ. ಅವ್ರ ಸದ್ಯ ವಾಸಿ ಮಾಡ್ತಾಳ್ರಿ ಆಯಿ. ಭಾಳ ಚಲೋ ಅದಾಳ್ರಿ. ದೇವ್ರ ಭಾಳ ಚಲೋ ಐತ್ರಿ. ಬೇಕಾದ್ರೆ ನೀವು ನೋಡ್ಕೊಳ್ಳೋರಿದ್ರೆ ರೀ ಇಲ್ಲಿ ಬೆಳಗಾವ ಜಿಲ್ಲಾದಾಗ ಐತ್ರಿ ಅದು. ಈರ್ನೆಟ್ಟಿ ಅಂತ ಊರು ಐತ್ರಿ. ಆ ಊರಾಗ ಅದಾಳ್ರಿ 7 ಮಕ್ಳು ಆಯಿ. ಇಕ್ಕಿವು ಅಕ್ಕ್ಯಾರಿ. ನಾ ಪೂಜೆ ಮಾಡ್ತೇನ್ರಲ್ಲ, ಇಕ್ಕಿವು ಅಕ್ಕ್ಯಾರಿ. ಆತ ಆಕಿನ ನಮ್ಮ ಮಂದೇವ್ರಿ ಅಕ್ಕಿ. ಇವಳೆ ನಮ್ಮ ಮಂದೇವ್ರ ಇದಾಳ್ರಿ. ಅಂತ ನಾವು ಅಲ್ಲಿ ನಡ್ಕೊತೇವ್ರಿ. ನಾವು ನಡ್ಕೊತೇವ್ರಿ. ನಿಮಗೂ ಏನಾದ್ರು ಪ್ರಾಬ್ಲಮ್ ಆದ್ರೆ, ಕಷ್ಟ ಏನಾರು ಇತ್ತಂದ್ರೆ, ಅಂಥದ್ದು ಏನಾರು ಪ್ರಾಬ್ಲಮ್ ಇದ್ರೆ ಬರ್ರಿ, ಭೇಟಿ ಕೊಡ್ರಿ. ಹೇಳತ್ತೇನ್ರಿ ನಾ. ಯಾರು ನೋಡ್ತಿರಲ್ರಿ ವಿಡಿಯೋ, ಅವ್ರಿಗೆ ಏನಾರು ಅಂಥ ಪ್ರಾಬ್ಲಮ್ ಇದ್ರೆ ಬರ್ಬೋದ್ರಿ, ಅಲ್ಲಿ ಭೇಟಿ ಕೊಡ್ಬೋದ್ರಿ. ಮಾಯಿ ಅಂತ ರೆಡಿ ಆಗಕತ್ತಿದಾಳ್ರಿ. ಇಲ್ಲಿ ನೋಡ್ರಿ ಸಾಡಿ ಉಡ್ಸಿದೇನ್ರಿ ಈಗ. ಇನ್ನು ಅವ್ರನ್ನೊಂದು ಸ್ವಲ್ಪ ಇದನ್ನು ಮಾಡ್ಕೋಬೇಕ್ರಿ. ಇವ್ರನ್ನೂ ಜಳಕ ಮಾಡಿಸ್ಬೇಕ್ರಿ ಇವ್ರಿಗೂ. ಇಲ್ಲಿ ನೋಡ್ರಿ ಉಡುಪಿ ಶ್ರೀಕೃಷ್ಣ ಅಂದು ಜಳಕ ಮಾಡಿಸ್ತೇನೆ ರೀ ಅವ್ರಿಗೂ. ನೋಡ್ರಿ ಇನ್ನೇನು ತಗೋತೀನಿ. ದೀಪ ಹಚ್ಬೇಕ್ರಿ. ಇದನ್ನ ಒಂದು ಸ್ವಲ್ಪ ಕಸ ಹಾಕ್ಕೊತೇನೆ ರೀ. ಕಸ ಹಾಕ್ಕೊಂಡೆ ಹೋಗ್ತೇನೆ ನೋಡ್ರಿ. ಅಂಗಡಿಯಾಗ ಬಂದಿದ್ದಲ್ರಿ. ಅಂಗಡಿ ಒಳಗೆ ತೋರ್ಸಕ್ಕೆ ಇಲ್ಲಿ ದೇವರ ಪೂಜೆ ಮಾಡ್ಬೇಕ್ರಿ. ಇಲ್ಲಿ ದೇವರ ಪೂಜೆ ಮಾಡಿರಿ ಆಮೇಲೆ ಹೊರಗೆ ಹೋಗ್ಬೇಕ್ರಿ. ಹೊರಗೇನು ಹೋಗೋದಿಲ್ಲ ರೀ. ನಾನೇನು ಹೋಗೋದಿಲ್ಲ. ಏನು ಕಾಣಿಸ್ತಾ ಇರ್ತಲ್ರಿ. ಹೊರಗಡೆ ಸಾಕೈತಿ. ನಾನು ಇಲ್ಲೇ ಒಳಗೆ ಬಂದಿದ್ದೆ. ಯಾಕತ್ತಿದಾರ್ರಿ. ನೋಡ್ರಿ ಬಟ್ಟೆ ವಾಶ್ ಮಾಡಾಕತ್ತಿದಾರ್ರಿ. ಬಾಂಡಿ ಒಗ್ಯಾನ ಅದನ್ನ ಮಾಡೋದ್ರಿ. ಒಟ್ಟು ಚಾನ್ಕ
ಹೆಣ್ಮಕ್ಳು ದಗದಾನ ಅದ ರೀ. ಒಟ್ಟು ತಿಕ್ಕೋದು ತೊಳೆದು ಸರಿ ನಮ್ಮ ಪೂಜೆ ಅಂತ ಆತ್ರಿ. ಇನ್ನು ನೋಡ್ರಿ ಮತ್ತು ಸ್ವಲ್ಪ ಅನ್ನ ಮಿಕ್ಕೈತ್ರಿ ನೋಡ್ರಿ. ನೈಟ್ ರೀ ನಮ್ಮ ಯಜಮಾನ್ರು ಊಟನ ಮಾಡಲಿಲ್ಲ ರೀ. ಇದನ್ನೆಲ್ಲ ಏನು ಮಾಡೋದು ನೋಡ್ರಿ. ಇಷ್ಟೆಲ್ಲ ಹಾಕಿ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ರಿ. ಇಟ್ಟು ಸಾಂಬಾರು ಉಳಿದೈತ್ರಿ ನಂದು. ಇನ್ನೇನು ಏನು ಮಾಡ್ಬೇಕ್ರಿ, 1-2 ರೊಟ್ಟಿ ಮಾಡ್ತೇನೆ ರೀ. ಒಂದಿಟ್ಟು ಏನಾರು ಪಲ್ಯ ಮಾಡ್ಕೋದ್ರಿ, ಅದನ್ನ ತಿನ್ನೋದು ನೋಡ್ರಿ. ಮತ್ತು ಅವ್ರ ಮನೆಗೆ ಬರೋವಾರ್ರಿ. ಮತ್ತು ಅದನ್ನೂ ಬರ್ತಡೇ ಇತ್ತಂತ್ರಿ, ಹೊರಗಡೆನ ತಿನ್ಕೊಂಡು ಬಂದಾರ್ರಿ. ಮತ್ತು ತಿನ್ಕೊಂಡು ಬಂದ್ರೆ ಹೆಂಗೆ ಮಾಡೋದ್ರಿ, ತಿಂದು ಬರೋರ್ಗೆ ಏನು ಮಾಡೋದ್ರಿ. ಇವಾಗ ಮಿಕ್ಕಿದ್ದನ ಸ್ವಲ್ಪ ಅದನ್ನ ತಿನ್ನೋದ್ರಿ. ಮತ್ತು ರೊಟ್ಟಿ 1-2 ಮಾಡ್ಕೋಬೇಕಾರೆ ರೊಟ್ಟಿ ಇಲ್ದ ಕೆಲಸ ಆಗೋದಿಲ್ಲ. ರೊಟ್ಟಿ ಮಾಡಬೇಕಾರೆ ರೊಟ್ಟಿ ತಿಂತೇವ್ರಿ. ರೊಟ್ಟಿ ಮಾತ್ರ ಬೇಕ್ರಿ. ದಿನಾಲೂ ರೊಟ್ಟಿ ಮಾಡೋದನ್ನ ರೀ. ಹಣ್ಣು ಇದ್ರೂ ಆತ್ರಿ, ಬಿಟ್ಟರು ಆತ್ರಿ, ರೊಟ್ಟಿ ಮಾಡಬೇಕ್ರಿ. ಅದಕ್ಕೆ ಇದನ್ನ ಮಾಡತ್ತಿದ್ರು ನೋಡ್ರಿ. ಈಚೆ ಕಡೆ ಮನೆ ಎಲ್ಲ ಇನ್ನು ಸ್ವಚ್ಛ ಮಾಡ್ಕೋತಾರೆ ನೋಡ್ರಿ. ಎಲ್ಲ ಹಂಗೆ ಬಿಟ್ಟು ಸಾಲಿಗೆ ಅಟ್ರೂ ಕಳಿಸಿದಾರ್ರಿ. ಈಗ ಒಟ್ಟು ಚಪಾತಿ ಅಟ್ಟ ಮಾಡಿ ಕಟ್ಟಿದಾರ್ರಿ. ಇನ್ನು ಮನೆ ಎಲ್ಲ ಸ್ವಚ್ಛ ಮಾಡ್ಕೋತಾರೆ ನೋಡ್ರಿ. ಇದನ್ನೆಲ್ಲ ಸ್ವಚ್ಛ ಮಾಡ್ಕೋದು. ಇನ್ನು ಬಾಂಡಿ ಗಿಂಡಿ ಎಲ್ಲ ಹೊರಗೆ ಇಟ್ಟಿದಾರ್ರಿ. 1-2 ಬುಟ್ಟಿ ಬಾಂಡಿ ಅವನೇನು ತಿಕ್ಕೊಂಡು ಒಳಗೆ ಬಂದು ಇನ್ನು ಹಚ್ಚೋದು ನೋಡ್ರಿ. ಎಲ್ಲ ಮನೆ ಎಲ್ಲ ಗಲೀಜಾಗೈತ್ರಿ. ಈಗ ಒಬ್ಬಾಕೆ ಮನ್ಯಾಗ ಅದಾಳ ನೋಡ್ರಿ. ಇವತ್ತು ಈಗ ಶಾಪಿಂಗ್ ಹೋಗ್ಯದಾಳ್ರಿ. ಇವತ್ತು ಬೆಳಗಾವಿ ಶಾಪಿಂಗ್ ಹೋಗ್ತಾಳಂತ್ರಿ. ನಾನು ಇನ್ನು ದಗದ ಮಾಡ್ಕೋಬೇಕ್ರಿ. ಇನ್ನು ಈಗ ಬೀಟ ಇದನ್ನು ಮೊಬೈಲ್ ಇಟ್ಟೆಲ್ಲ ಕೆಲಸ ಮಾಡ್ಕೊತೀನಿ ರೀ. ನಾನು ರೊಟ್ಟಿ ಹೊತ್ತು ಮಾಡ್ಬೇಕ್ರಿ. ಹೊಲಕ್ಕೆ ಹೋಗಿದ್ದಾರೆ ನಮ್ಮ ಯಜಮಾನ್ರ. ಇನ್ನು ಮಾಡ್ಕೊತೀನಿ ರೀ. ಮುಂದೆ ರೀ ವಿಡಿಯೋ ಹಾಕ್ತೇನೆ ರೀ. ಮತ್ತು ವಿಡಿಯೋ ಮಾಡ್ತೇನೆ ರೀ. ಅನ್ನ ಮಟ್ಟ ರೀ ಇದನ್ನು ಮಾಡಿರಿ. ಹಿಂದಾಡಿಸಿ ಮಾಡ್ತೇನೆ ರೀ ವಿಡಿಯೋ. ರೊಟ್ಟಿ ಮಾಡ್ತೇನೆ ಅವಾಗ ಮತ್ತು ವಿಡಿಯೋ ಮಾಡ್ತೇನೆ ರೀ. ತೋರಿಸ್ತೇನೆ ರೀ ನಿಮಗೆ ಏನು ಮಾಡ್ಕೊತು ಅಂತ ಹೇಳ್ರಿ. ಏನು ರೀ, ನಾನು ಅಡುಗೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇನ್ನು ಸಾಂಬಾರು ಅಟ್ಟ ಕಾಯಿಸ್ಕೊತೀನಿ ರೀ. ಸಾಂಬಾರು ಅಟ್ಟ ಕಾಯಿಸಿ ಇಟ್ಕೊತನು. ಮತ್ತು ಈಗ ಮುಂಜಾನೆಯಿಂದ ಏನೂ ತಿಂದಿಲ್ಲ ರೀ, ಏನೂ ಕುಡ್ದಿಲ್ಲ ರೀ. ಇವಾಗ ಸ್ವಲ್ಪ ಚಹಾ ಮಾಡ್ಕೊತೀನಿ ರೀ. ನಾನು ಸಕ್ರೆದೊಳಗೆ ಚಹಾ ಮಾಡ್ಕೋದಿಲ್ಲ ರೀ. ಬೆಲ್ಲದ ಚಹಾ ಮಾಡ್ಕೊತೀನಿ ರೀ. ಬೆಲ್ಲದ ಚಹಾನ ಕುಡಿತೀನಿ ರೀ ನಾನು. ಸಕ್ರೆ ಚಹಾ ಅಂತ ಕುಡಿಯಂಗಿಲ್ಲ ರೀ. ಸಕ್ರೆ ಯೂಸ್ ಮಾಡೋಂಗಿಲ್ಲ ಅಂತ ಡಾಕ್ಟ್ರ್ ಹೇಳಿದಾರೆ ರೀ. ಸಕ್ರೆನ ತಿನ್ನಬಾರ್ದತ್ತ ರೀ. ಅದಕ್ಕಾಗಿ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿಯೋದಾಗೈತೆ ರೀ. ನಾನು ಸಕ್ರೆ ಹೆಚ್ಚು ತಿನ್ನಬಾರ್ದು ಅಂತಾರಲ್ಲ. ಸಕ್ರೆ ಹೆಚ್ಚು ತಿಂದ್ರೆ ಇದಾಗ್ತೈತೆ ರೀ. ವಿಟಮಿನ್ ಕಡಿಮೆ ಆದ್ರೆ ರೀ ಸಕ್ರೆ ತಿನ್ನಬಾರ್ದು ರೀ. ವಿಟಮಿನ್ ಕಡಿಮೆ ಆಗೈತಂತ ರೀ ನನಗೆ. ಅದಕ್ಕೆ ಸಕ್ರೆ ತಿನ್ನಬೇಡ ಅಂತ ಹೇಳಿದಾರೆ ರೀ. ಆದರೂ ಚಹಾ ಕುಡ್ದಿದ್ದು ಏನಂದ್ರೆ ಚಹಾ ಕುಡಿದು ಇದು ಬಿಡವಾತ್ರಿ, ಚಟ ಬಿಡವಾತ್ರಿ. ಅದಕ್ಕಾಗಿ ಬೆಲ್ಲದ ಚಹಾ ಮಾಡ್ಕೊಂಡು ಕುಡ್ತೀನಿ ರೀ. ಅದು ಚಲೋ ಹತ್ತೈತೆ ರೀ. ಹಾಲು ಹಾಕೊಂಡ್ರಿ ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿದ್ರೆ ರೀ ಅದು ಚಲೋ ಹತ್ತೈತೆ ರೀ. ಅದನ್ನೇ ನಾನು ಯೂಸ್ ಮಾಡ್ಕೊತೀನಿ ರೀ. ಬೆಲ್ಲನ ಸ್ವಲ್ಪ ಚೇಜ್ ಇಟ್ಕೊಂಡಿದ್ದೀನಿ ರೀ. ಅದನ್ನ ಬೆಲ್ಲನ ಹಾಕೋತೀನಿ ರೀ ನಾನು. ಇನ್ನು ಚಹಾ ಕುಡಿಲ್ರು, ಏನು ರೊಟ್ಟಿ ಮಾಡಿಲ್ರು ಅಂಥೇಳಿ ಆತ್ರಿ. ರೊಟ್ಟಿನ ಮಾಡ್ಕೊತೀನಿ ರೀ. ಈಗ ರೊಟ್ಟಿನ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿಂದ್ರೆ ಚಲೋ ರೀ. ಮತ್ತು ಅದನ್ನ ತಿನ್ಬೇಕು ಅನ್ಕೊಂಡೋದನು ಅದನ್ನ ಮಾಡ್ತೇನೆ ರೀ. ಈಗ ನೋಡ್ರಿ ಇಲ್ಲಿ ಬೆಲ್ಲದ ಚಾನ ಮಾಡ್ಕೊತೀನಿ ರೀ. ಕ್ಯಾಲ್ಸಿಯಮ್ ಏನೋ ಕಡಿಮೆ ಆಗೈತೆ. ಸಕ್ರೆ ತಿನ್ನಬೇಡ ಅಂತ ಹೇಳಿದಾರೆ ರೀ. ಅದಕ್ಕೆ ಸಕ್ರೆ ತಿನ್ನಬೇಡ, ಚಹಾ ಕುಡಿಬೇಡ ನಾನು ರೀ. ಬೆಲ್ಲದ ಚಹಾ ಮಾಡ್ಕೊಂಡು ಕುಡಿಯಾಕತ್ತೈತೇನೆ ರೀ. ಏನು ಮಾಡೋದ್ರಿ. ಮತ್ತು ಇದು ಚಲೋ ಹತ್ತೈತಿ ಬಿಡ್ರಿ. ಆದರೂ ಸ್ವಲ್ಪ ರೀ ಇದ್ರ ಒಳಗೆ ಕುಡಿಯೋಕೆ ಆಗೋದಿಲ್ಲ ರೀ. ಏನಾರ ಬಿಸ್ಕಿಟು ತಿನ್ನಬೇಡ ಅಂತ ಹೇಳ್ಯಾರ ರೀ. ಹಾಗಾಗಿ ಚುರುಮರಿ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲೇ ಚೋಡಾ ರೀ. ಚೋಡಾ ಚುರುಮರಿ ಹಾಕೊಂಡು ಕುಡಿದ್ರಿ. ಈಗ ಸುಮ್ ಚಟದ ಪುರ್ತಕ್ರಿಪ್ಪ
ಚಹಾ ಬಿಟ್ರೆ ಮುಂಜಾನೆ ಜಲ್ದಿ ಎದ್ದು ರೊಟ್ಟಿ ಪಲ್ಯನ ತಿನ್ನಕ್ಕೆ ಆಗೋದಿಲ್ಲಲ್ರಿ. ಅದಕ್ಕಾಗೆ ಇದನ್ನು ಕುಡಿದ್ರಿ ರೊಟ್ಟಿ ಪಲ್ಯ ಮಾಡ್ತೇನೆ ರೀ. ಈಗ ನೋಡಿರಿ ಚಹಾ ಇಟ್ಕೊಂಡಿದ್ದೇನೆ ರೀ. ಇನ್ನು ಚಹಾ ರೆಡಿ ಆಗ್ತೈತಿ. ಚಹಾ ರೆಡಿ ಆದ್ಬೇಕು ಕುಡಿದು ಬೆಳಕ ರೊಟ್ಟಿ ಪಲ್ಯ ಮಾಡ್ಕೋದ್ರಿ. ಚಹಾ ಆಗು ಮಾಟ ಒಂದಿಟ್ಟು ಹೊರಗೆ ಹೋಗಿ ಬರೋಣಲ್ರಿ. ಒಂದು ಭಾರ ಹೇಳ್ತಾವ್ರಿ. ನೀವು ನೋಡ್ರಿ ಇಲ್ಲಿ ಏನು ಮಾಡತ್ತಾನ ನೋಡ್ರಿ, ತೋರಿಸ್ತಾನೆ. ಇಲ್ಲ ನೋಡ್ರಿ ಚಪ್ಪಲ್ದಾಗ ಆಟ ಆಡತ್ತಾನ ನೋಡ್ರಿ. ಈ ಚಪ್ಪಲ್ಗಳ್ರಿ ಮಾಡ್ನೇದ ಇವನ್ನೆಲ್ಲ ತೆಗೆದು ಕಾಲಿಗೆ ಕಾಲು ಚೀಲ ಹಾಕೊಳತ್ತನ್ರಿ. ಸಾಲಿಗೆ ಹೊಂಟಿಲ್ರಲ್ಲ, ಇನ್ನು ಸಾಲಿಗೆ ಹೋಗತ್ತಿಲ್ರಲ್ಲ, ಇವನ್ನೆಲ್ಲ ಚಪ್ಪಲ್ನ ತೆಗೆದ್ರಿ ಏನು ಮಾಡತ್ತಾನ ನೋಡ್ರಿ ಅವ. ಏಯ್ ಹೇಳಪ್ಪ, ಚಪ್ಪಲ್ನಾಗ ಹೊಲಿಸ್ಕೊಂಡಿರ್ಬಾರ್ದು. ಹೇಳ ಬಿಡ ಅನ್ನ ಬಿಟ್ಟು ಹೇಳ ಅವನ ತೆಗೆದಿಡವನ. ಸರಿ ಬಾ ಇಡ್ತಾರ ಬಾ ಅವನು ಎದ್ ಬಾ. ಚಪ್ಪಲ್ದಾಗ ಆಟಕ್ಕೆ ಬಿದ್ದದನ್ರಿ ಅನ್ಕೊಂಡಾನ. ಏನು ಕೇಳ್ತೀರಿ ನೋಡ್ರಿ ಹುಡುಗರು ಆಟ ಎಲ್ಲೆಲ್ಲಿ ಆಟ ಆಡೋದು ನೋಡ್ರಿ. ಚಪ್ಪಲ್ದಾಗ ಆಟ ಆಡೋದ್ರಿ ನೋಡ್ರಿ. ಚಪ್ಪಲ್ದಾಗ ಆಟ ಆಡತ್ತಾನ್ರಿ ಹೋಲ್ಕೇಶನ್. ಏನು ಮಾಡ್ತೀರಿ, ಇವ್ರು ಆಟ ಆಡತ್ತಾರ ಬಿಡೋದ್ರಿ. ಇವ್ರು ಹಿಂಗೆ ಆಟ ಹಚ್ಚಿರ್ತಾರ್ರಿ. ಇಲ್ಲೊಂದು ಜಗುಲಿ ಐತ್ರಿ ನಮಗೆ. ಜಗುಲಿ ಮ್ಯಾಲಿನ ದೇವ್ರದ್ದು ನೋಡ್ರಿ. ನಮ್ಮ ಜಗುಲಿ ಮೇಲೆ ಹಿಂಗೆ ದೇವ್ರಗಳ ಇವ್ರನ್ನ ಪೂಜೆ ಮಾಡ್ತಾಡ್ರಿ ನಮ್ಮ ಅತ್ತಿ. ಇದೆಲ್ಲ ಈ ಜಗುಲಿ ಮೇಲಿಂದ ನಾವು ಮುಟ್ಟಂಗಿಲ್ಲ ರೀ. ಇವತ್ತು ಅದಲ್ರಿ ಐವೀರು, ಇವನತ್ತು ನಾವು ಮುಟ್ಟಂಗಿಲ್ಲ ರೀ. ಅದಕ್ಕಾಗಿ ಯಾಕೆ ಪೂಜೆ ಮಾಡ್ತಾಳ್ರಿ, ನಾವೇನು ಪೂಜೆ ಮಾಡಂಗಿಲ್ಲ ರೀ. ನಮ್ಮ ಅತ್ತಿನ ಪೂಜೆ ಮಾಡ್ತಾಳ್ರಿ ಅವನ್ನೆಲ್ಲ. ಇವ್ನು ನೋಡ್ರಿ ಹೇಳಂದ್ರೆ ಹೇಳಲ್ಲ ನೋಡ್ರಿ. ಮಕ್ಕಳು ಆ ಕಾಲ್ಚೀಲ ಹಿಡ್ಕೊಂಡು ಹೋಗ್ತಾನೆ ನೋಡ್ರಿ. ನೀ ಯಾಕೆ ಸಾಲಿ ಹೋಗಿಲ್ಲಪ್ಪ? ನೀ ಏನು ಮಾಡ? ಸ್ಪೋರ್ಟ್ಸ್ ಅದಾವು. ಸ್ಪೋರ್ಟ್ಸ್ ಇದ್ರೆ ಹೋಗಂಗಿಲ್ಲ ಸಾಲಿಗೆ. ಮೊಬೈಲ್ ಹಿಡ್ಕೊಂಡು ಕುಂದಾವೇನು? ಹಿಡ್ಕೊಂಡು ಅಂದ್ರೆ ಮೊಬೈಲ. ಅಭ್ಯಾಸ ಮಾಡೋಂಗಿಲ್ಲ ರೀ, ಮೊಬೈಲ್ ಹಿಡ್ಕೊಂಡು. ಇವಂತೂ ಚಪ್ಪಲ್ ಬಿಟ್ಟು ಹೇಳವಲ್ರಿ. ಅವ ಹಿಡ್ಕೊಂಡು ಕೂತಾನ್ರಿ, ಚಪ್ಪಲ್ನ ಹಿಡ್ಕೊಂಡು ಕೂತಾನ್ರಿ ಅವ. ಏನು ಮಾಡ್ತೀರಿ ಹೇಳ್ರಿ ಗಂಡು ಮಕ್ಕಳ್ರಿ. ಮಕ್ಕಳ್ರಿ ಮಕ್ಕಳ ಆಟನ ಬೇರೆನೇ ಇರ್ತಾವ್ರಿ ಅವು. ಚಪ್ಪಲ್ದಾಗ ಆಟ ಆಡತ್ತನ್ರಿ. ಒಂದು ಚಹಾ ರೆಡಿ ಆತ್ರಿ. ನಾನಂತಿ ಚಪ್ಪಡಿ ಹಾಕ್ಕೊಂಡಿಲ್ರಿ. ಖುಷಿ ಇಲ್ಲ, ಆಚೆ ಕಡೆನ ಅದ ನೋಡಿ ಖುಷಿ. ಸಾಲಿಗೆ ಹೋಗಿಲ್ಲ ಏನಿಲ್ರಿ. ಚಹಾ ರೆಡಿ ಆತೇನೋರಿ. ಈಗ ನಾನು ಚಹಾ ಹಾಕ್ಕೊಂಡು ಕುಡಿತೇನೆ ರೀ. ಮತ್ತು ನಿಮಗೆ ಆಮೇಲೆ ಇದನ್ನು ಮಾಡ್ತೇನೆ ರೀ, ಲಾಗ್ ಮಾಡ್ತೇನೆ ರೀ. ರೊಟ್ಟಿ ಪಲ್ಯ ಮಾಡಿರಿ, ಆಮೇಲೆ ತೋರಿಸ್ತೇನೆ ರೀ ನಿಮ್ಗೆ. ಈಗ ಇದನ್ನು ಮಾಡ್ತೇನೆ ರೀ. ಈಗ ಆಮೇಲೆ ಮತ್ತು ಲಾಗ್ ಮಾಡಿ ಹಾಕ್ತೇನೆ ರೀ. ನಮಸ್ಕಾರ ರೀ. ಅನಮಟ್ಟ ರೀ. ಬಾಯ್ ರೀ. ಎಲ್ಲರೂ ಆರಾಮಾಗಿರ್ರಿ, ಚೆನ್ನಾಗಿರ್ರಿ. ಎಲ್ಲರೂ ಚೆನ್ನಾಗಿರೋಣ್ರಿ. ಎಲ್ಲರೂ ಚಲೋ ಇರೋಣ್ರಿ, ಆರಾಮಾಗಿರೋಣ್ರಿ. ಟೆನ್ಷನ್ ಇದ್ರು ಟೆನ್ಷನ್ ತೊಗೊಳೋದು ಬ್ಯಾಡ್ರಿ. ಟೆನ್ಷನ್ಗಳು ಹಂಗೆ ಇರುವನರವ. ಮಕ್ಕಳು ಮಾತು ಕೇಳಲಿಕ್ಕೂ ಟೆನ್ಷನ್ ರೀ, ಗಂಡ ಮಾತು ಕೇಳಲಿಕ್ಕೂ ಟೆನ್ಷನ್ ರೀ. ಏನು ಟೆನ್ಷನ್ ಇಲ್ಲ ಜೀವನ ಎಲ್ಲೈತ್ರಿ. ಹೆಣ್ಮಕ್ಳ ಜೀವನ ಟೆನ್ಷನ್ದಾಗ ಹೋಗುದ್ರಿ. ನಾವು ಇರೋ ತನಕ ನಮ್ಮ ಮ್ಯಾಲ ಹೊರಿ ಅಂತ ತಪ್ಪೋದಿಲ್ರಿ. ಅದ ಹಂಗೆ ನಡ್ಕೊಂಡು ಹೋಗುದ್ರಿ ಜೀವನ. ಹೆಂಗಾರ ಮಾಡ್ಕೊಂಡು ಹೋಗುದ್ರಿ. ಹುಟ್ಟಿದು ಅಂದ್ರೆ ರೀ ಜೀವನ ಮಾಡಕ್ಕೆ ಬೇಕ್ರಲ್ಲ. ಜೀವನ ಮಾಡ್ಕೊಂಡು ಹೋಗೋಣ್ರಿ, ಆರಾಮಾಗಿರಿ. ಆಮೇಲೆ ಮತ್ತೆ ಲಾಗ್ ಮಾಡಿ ಹಾಕ್ತೇನೆ ರೀ. ಏನೈತೆ ಅನ್ನೋದು ತೋರಿಸ್ತೇನೆ ರೀ ನಿಮಗೆ. ಅನ್ನೋ ತನಕ ರೀ ಬಾಯ್ ರೀ.